ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ವಿಪರೀತವಾದ ಡೆವಲಪ್ಮೆಂಟ್ಸ್. ಒಂದು ಕಡೆ ಹನಿ ಟ್ರ್ಯಾಪ್ ಸುದ್ದಿ ಇನ್ನೂ ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರೋ ಮಧ್ಯೆ ಮುಂದಿನ ವಾರ ದೆಹಲಿಗೆ ಮುಖ್ಯಮಂತ್ರಿಗಳು ತೆರಳುತ್ತಾ ಇದ್ದಾರೆ. ಅಲ್ಲಿ ಹೋಗಿ ಸಚಿವ ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಸಿಎಂ ಹೈಕಮಾಂಡ್ಗೆ ವಿವರಣೆಯನ್ನು ಕೊಡ್ತಾರೆ. ಆಮೇಲೆ ಸಿಎಂ ಭೇಟಿಗೂ ಮುನ್ನ ನಾಳೆ ಸಂಜೆ ದೆಹಲಿಗೆ ಹೋಗ್ತಾ ಇದ್ದಾರೆ DCM DK ಶಿವಕುಮಾರ್. ಅವ್ರು ಯಾರ್ಯಾರನ್ನ ಭೇಟಿ ಮಾಡ್ತಾರೆ, ಅವ್ರು ಏನೇನು ಉತ್ತರ ಕೊಡ್ತಾರೆ ಗೊತ್ತಿಲ್ಲ. ಏಪ್ರಿಲ್ 2ನೇ ತಾರೀಕು ದೆಹಲಿಗೆ ಮುಖ್ಯಮಂತ್ರಿಗಳು ತೆರಳುತ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ, ವೇಣುಗೋಪಾಲ್ ಇವರೆಲ್ಲರನ್ನೂ ಮುಖ್ಯಮಂತ್ರಿಗಳು ಭೇಟಿ ಆಗ್ತಾ ಇದ್ದಾರೆ. ನೀವು ಕೇಳಿದ್ರೆ ಬೇರೆ ಬೇರೆ ಕಾರಣ ಕೊಡ್ತಾರೆ, ನಾನು ಹೋಗ್ತಾ ಇರೋದು ಅದಕ್ಕೆ ಇದಕ್ಕೆ ಅಂತ. ಬಟ್ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮುಖ್ಯಮಂತ್ರಿಗಳು ವಿವರಣೆಯನ್ನು ಕೊಡಬೇಕು ಹೈಕಮಾಂಡ್ಗೆ. DK ಶಿವಕುಮಾರ್ ಅವರು ಬಹುತೇಕ ಕೊಡ್ತಾರೆ ಅಂತ ಅನ್ಸುತ್ತೆ. ಹೈಕಮಾಂಡ್ ಈ ವಿಚಾರದಲ್ಲಿ ಏನು ಹೇಳುತ್ತೆ? ಸದ್ಯಕ್ಕಂತೂ ಈ ಪ್ರಕರಣವನ್ನು ತಣ್ಣಗಾಗಿಸುವ ಕೆಲಸವನ್ನು ಹೈಕಮಾಂಡ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರನೇ ರಾಜಣ್ಣ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡದೇನೆ ಗೃಹ ಸಚಿವರಿಗೆ ಮನವಿ ಪತ್ರವನ್ನು ಕೊಟ್ಟಿರೋದು. ಇಲ್ಲ ಅಂದಿದ್ರೆ ಪ್ರಾಮಾಣಿಕವಾಗಿ ಅವರು ತನಿಖೆ ಆಗಬೇಕು ಅಂದಿದ್ರೆ ಡೈರೆಕ್ಟಾಗಿ ಪೊಲೀಸರು ಕೊಡ್ತಾ ಇದ್ರು. ಅದನ್ನು ಹೈಕಮಾಂಡ್ ಅವರೇ ಮಾಡಿದ್ದಾರೆ ಅಂತಕ್ಕಂಥದ್ದು ಲೆಕ್ಕಾಚಾರ. ಈ ನಡುವೆ ಮುಖ್ಯಮಂತ್ರಿಗಳು ಮುಂದಿನ ಏಪ್ರಿಲ್ 2ನೇ ತಾರೀಕು ಹಬ್ಬ ಎಲ್ಲ ಮುಗಿಸ್ಕೊಂಡು ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಅವರ ಭೇಟಿನೇ ತುಂಬ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಈ ನಡುವೆ ನಾಳೆ ಸಾಯಂಕಾಲ ಮತ್ತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಹೈಕಮಾಂಡ್ನ ಭೇಟಿಯಾಗೋದಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾರನ್ನು ಕೇಳಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಇದೆ ರೀ, ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ಹೈಕಮಾಂಡನ್ನು ಭೇಟಿಯಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಮುಂದಿನ ವಾರ ಏಪ್ರಿಲ್ 2ನೇ ತಾರೀಕು ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಈಗಾಗಲೇ ಇದನ್ನೆಲ್ಲ ಹೇಳಿದ್ದೀನಿ ನಾನು. ಮುಂದಿನ ವಾರ ಅವ್ರು ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಆಗ್ತಾರೆ CM. ಅವರ ಪಕ್ಷದ ಹೈಕಮಾಂಡನ್ನು ಅವ್ರು ಭೇಟಿ ಆಗಲೇಬೇಕು ಅವ್ರು ಹೋದಾಗ, ಸಹಜವಾಗಿಯೇ. ಹಾಗಾಗಿ ಹೋಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೇಣುಗೋಪಾಲ್ ಅವರು ಇವ್ರನ್ನೆಲ್ಲ ಭೇಟಿಯಾಗಿ ಏನು ನಡೀತಾ ಇದೆ ರಾಜ್ಯದಲ್ಲಿ, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನಾಗಿದೆ ಅಂತ 3 ವಿಚಾರಗಳ ಬಗ್ಗೆ CM ಚರ್ಚೆ ಮಾಡ್ತಕ್ಕಂಥ ಸಾಧ್ಯತೆ ಇದೆಯಂತೆ. ಏನು 3 ವಿಚಾರಗಳ ಬಗ್ಗೆ CM ಚರ್ಚೆ ಮಾಡೋದು? ಹನಿ ಟ್ರ್ಯಾಪ್ ಕೋಲಾಹಲದ ಬಗ್ಗೆ ಹೈಕಮಾಂಡ್ಗೆ ವಿವರಣೆಯನ್ನು ಕೊಡ್ತಕ್ಕಂಥದ್ದು. ರಾಜಣ್ಣ ಅವರ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನಗಳಾಗಿತ್ತು, ಯಾರು ಏನು ಎತ್ತ. ಇನ್ನು ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆಂದರೆ ಆರೋಪಗಳು ಮಂತ್ರಿಗಳ ಮೇಲೆ ಕೇಳಿಬಂದಿತ್ತು, ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು, ಅದನ್ನು ರಿಪೋರ್ಟ್ ಮಾಡಬೇಕಾಗತ್ತೆ. ಅಹಿಂದ ಸಮಾವೇಶ ಬಗ್ಗೆ ಕೂಡ CM ಚರ್ಚೆ ಮಾಡ್ತಕ್ಕಂಥ ಸಾಧ್ಯತೆ. ಅಹಿಂದ ಸಮಾವೇಶವನ್ನು ನಡೆಸಬೇಕು ಸದ್ಯದಲ್ಲೇ, ಇದೆಲ್ಲವೂ ಕೂಡ ಚರ್ಚೆ ಆಗ್ತಕ್ಕಂಥದ್ದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಪೂರ್ವ ನಿಗದಿತನ ಅಥವಾ ಈ ಹನಿ ಟ್ರ್ಯಾಪ್ ಕೋಲಾಹಲ ಎಲ್ಲ ಆದಮೇಲೆ ಏಕಾಏಕಿ ಅವರು ದೆಹಲಿಗೆ ಹೋಗ್ತಾ ಇರ್ತಕ್ಕಂಥದ್ದು, ಅದ್ರ ಬಗ್ಗೆ ಕಂಪ್ಲೀಟ್ ಚರ್ಚೆ ನಡೆಯುತ್ತಾ? ಏನಿದೆ ಈ ದೆಹಲಿ ಪ್ರವಾಸದ ಬಗ್ಗೆ ಮಾಹಿತಿ? ಅರವಿಂದ್, ಇದು ಪೂರ್ವ ನಿಗದಿತ. ಯಾಕೆಂದರೆ ಬಜೆಟ್ ಆದ ಬಳಿಕ ದೆಹಲಿಗೆ ತೆರಳಬೇಕು ಅಂತ CM ಒಂದು ರೀತಿಯಲ್ಲಿ ಹೈಕಮಾಂಡ್ ಅಪಾಯಿಂಟ್ಮೆಂಟ್ ಕೂಡ ಕೇಳಿದರು. ಅದು ಮಾರ್ಚ್ ಕಡೆ ವಾರದಲ್ಲಿ ಆಗ್ಬೋದು ಅಂತ ಹೇಳಲಾಗ್ತಾ ಇತ್ತು. ಈಗ ಏಪ್ರಿಲ್ 2ಕ್ಕೆ ಹೈಕಮಾಂಡ್ ನಾಯಕರು ಭೇಟಿಗೆ ಅವಕಾಶವನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಏಪ್ರಿಲ್ 2ನೇ ತಾರೀಕು ದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆರಳುತ್ತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾರೆ. ಪ್ರಮುಖವಾಗಿ ಸಾಕಷ್ಟು ಬೆಳವಣಿಗೆಗಳು ಆಗೋಗಿದೆ 2.5 ತಿಂಗಳಲ್ಲಿ. ಯಾಕೆಂದರೆ ಮಂಡಿ ನೋವಿನ ಕಾರಣಗಳಿಗೋಸ್ಕರವಾಗಿ CM ಸಿದ್ದರಾಮಯ್ಯ ಅವರು ಎಲ್ಲ ಒಂದು ಕಡೆ 1 ತಿಂಗಳು 1.5 ತಿಂಗಳ ಕಾಲ ಕಾವೇರಿ ನಿವಾಸದಲ್ಲೇ ಒಂದು ರೀತಿಯಲ್ಲಿ ವಿಶ್ರಾಂತಿಯನ್ನು ಪಡೆದು ಬೇರೆ ಬೇರೆ ರೀತಿಯ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಸ್ಕೊಂಡಿದ್ರು. ಆ ಕಾರಣಕ್ಕೋಸ್ಕರವಾಗಿ ದೆಹಲಿ ನಾಯಕರನ್ನು ಒಂದು ರೀತಿಯಲ್ಲಿ ಮುಖಾಮುಖಿಯಾಗಿ ಭೇಟಿಯಾಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಈಗ 2.5 ತಿಂಗಳ ಬಳಿಕ ಒಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಅಂದರೆ ಖಂಡಿತವಾಗಿ ಕೂಡ 2.5 ತಿಂಗಳಲ್ಲಿ ಸರ್ಕಾರ ಮಟ್ಟದಲ್ಲಿ ಮತ್ತು ಪಕ್ಷದ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಯಿತು ಅದೆಲ್ಲವನ್ನು ಕೂಡ ಹೈಕಮಾಂಡ್ ಮುಂದೆ ವಿವರಿಸ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರನ್ಯಾರಾವ್ ಗೋಲ್ಡ್ ಕೇಸ್ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಡೆ ಪ್ರೋಟೋಕಾಲ್ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ಇಬ್ಬರು ಸಚಿವರ ಮೇಲೆ ಒಂದು ರೀತಿ ದೊಡ್ಡ ಮಟ್ಟದ ಆರೋಪವನ್ನು ಕೂಡ BJP ಮಾಡಿತ್ತು. ಈಗಾಗಲೇ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಆ ಒಂದು ರಿಪೋರ್ಟ್ ಕೂಡ ಹೋಗಿತ್ತು. ಅದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡುವಂಥದ್ದು ಕೂಡ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಹನಿ ಟ್ರ್ಯಾಪ್ ವಿಚಾರ ಅಂದರೆ ಇದು ದೇಶದಾದ್ಯಂತ ಸದ್ದು ಮಾಡಿತ್ತು. ರಾಜಣ್ಣ ಅವರು ಸದನದ ಒಳಗಡೆ ಒಂದು ರೀತಿಯಲ್ಲಿ ಪ್ರಸ್ತಾಪವನ್ನು ಮಾಡಿದಂಥ ಸಂದರ್ಭದಲ್ಲಿ ಪಕ್ಷದ ಒಳಗಡೆ ಇರೋರು ಹೊರಗಡೆ ಇರೋರು ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ದೂರನ್ನು ಕೂಡ ಕೊಟ್ಟಿರಲಿಲ್ಲ. ಹೈಕಮಾಂಡ್ ಒಂದು ರೀತಿಯಲ್ಲಿ ಗರಂ ಆದ ಬಳಿಕ ಮನವಿಯನ್ನು ಕೂಡ ಈಗಾಗಲೇ ರಾಜಣ್ಣ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಆ ಬಗ್ಗೆಯೂ ಕೂಡ ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ಮುಖತಃ ಭೇಟಿಯಾಗಿ ಒಂದು ರೀತಿಯಲ್ಲಿ ವರದಿಯನ್ನು ಒಪ್ಪಿಸೋದಕ್ಕೂ ಕೂಡ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಬಜೆಟ್ ಎಲ್ಲ ಒಂದು ಕಡೆ ಅಹಿಂದ ವರ್ಗಕ್ಕೆ ದೊಡ್ಡ ಮಟ್ಟದಲ್ಲೇ ಒಂದು ರೀತಿಯಲ್ಲಿ ಕೊಡುಗೆಯನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ BJP ಕೂಡ ಒಂದು ರೀತಿಯಲ್ಲಿ ಆರೋಪ ಮಾಡ್ತಾ ಇತ್ತು. ಹಾಗೆ ಅದಕ್ಕೆ ತಕ್ಕ ಮಟ್ಟದ ತಿರುಗೇಟನ್ನು ಕೊಡಬೇಕು ಅಂತೇಳಿ ಎಲ್ಲ ಒಂದು ಕಡೆ ಏಪ್ರಿಲ್ನಲ್ಲಿ
ಈ ಒಂದು ಅಹಿಂದ ಸಮಾವೇಶ ಮಾಡೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಹೈಕಮಾಂಡ್ನ ಅನುಮತಿ ಕೇಳ್ಬೋದು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಮೇ ಅಷ್ಟೊತ್ತಿಗೆ 2 ವರ್ಷ ತುಂಬುತ್ತೆ ಸರ್ಕಾರಕ್ಕೆ. ಈ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಆಫ್ ಆಕ್ಷನ್ಗಳು ಏನು ಇರ್ಬೋದು ಅನ್ನೋದ್ರ ಬಗ್ಗೆ ಕೂಡ ಗಂಭೀರವಾಗಿ ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕವಾಗಿ ಒಂದು ರೀತಿಯಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಒಂದು ಕಡೆ KPCC ಅಧ್ಯಕ್ಷರಿಗೆ 5 ವರ್ಷ ಪೂರ್ಣಗೊಳಿಸಿದ್ದಾರೆ, ಇನ್ನೊಂದು ಕಡೆ ಸರ್ಕಾರಕ್ಕೆ ಮೇನಲ್ಲಿ 2 ವರ್ಷ ಪೂರ್ಣಗೊಳಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಕೂಡ ಆ ಒಂದು ಮಾಡುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈ ಬಾರಿಯ ದೆಹಲಿ ಭೇಟಿ ಏನಿದೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. 1-2.5 ತಿಂಗಳ ಬಳಿಕ ಭೇಟಿ ಆಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಸಾಕಷ್ಟು ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಚರ್ಚೆ ಭಾಳ ದೊಡ್ಡ ಮಟ್ಟದಲ್ಲಿ ನಡೆಯುವಂಥ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಪವರ್ ಶೇರ್ ಆಗಿರ್ಬೋದು, KPCC ಅಧ್ಯಕ್ಷರ ಬದಲಾವಣೆಗಳಾಗಿರ್ಬೋದು, ರಾಜಕೀಯವಾಗಿ ಕೂಡ ಕೆಲವೊಂದು ವಿಚಾರ ಕೂಡ ಒಂದು ರೀತಿಯಲ್ಲಿ ಪ್ರಸ್ತಾಪ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅರವಿಂದ್. ರೈಟ್ ರವೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಮುಖ್ಯಮಂತ್ರಿಗಳು ಭೇಟಿ ಕೊಡ್ತಾರೆ ಎಂದಾಗ ಹಲವಾರು ವಿಚಾರಗಳಿರುತ್ತೆ ಚರ್ಚೆ ಮಾಡೋದಕ್ಕೆ. ಅದರ ಮಧ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಕೊಡಬಹುದು.